ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಕ್ಲಾಸ್ 7 ಭಾಗ 1ರಲ್ಲಿ ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಬಗ್ಗೆ ನಾನು ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ. ಪ್ರಶ್ನೆ 1. ಭಾರತ ಸಂವಿಧಾನದ ಯಾವ ವಿಧಿಗಳು ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಕುರಿತು ವಿವರಿಸುತ್ತವೆ? 1. 1ರಿಂದ 4ನೇ ವಿಧಿಗಳು. 2. 5ರಿಂದ 11ನೇ ವಿಧಿಗಳು. 3. ಕೇವಲ 1ನೇ ವಿಧಿ. 4. 12ರಿಂದ 35ನೇ ವಿಧಿಗಳು. ಆನ್ಸರ್: 1ರಿಂದ 4ನೇ ವಿಧಿಗಳು. ಭಾರತ ಸಂವಿಧಾನದ 1ನೇ ಭಾಗದಲ್ಲಿ 1ರಿಂದ 4ನೇ ವಿಧಿಗಳಲ್ಲಿ ಭಾರತದ ಒಕ್ಕೂಟ ಮತ್ತು ಅದರ ಭೂಪ್ರದೇಶದ ಕುರಿತು ವಿವರಣೆ ಇದೆ ಫ್ರೆಂಡ್ಸ್. ಪ್ರಶ್ನೆ 2. ಭಾರತ ಸಂವಿಧಾನದ 1ನೇ ವಿಧಿಯಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆಯನ್ನು ಏನೆಂದು ಘೋಷಿಸಲಾಗಿದೆ? 1. ಸಂಸದೀಯ ಒಕ್ಕೂಟ. 2. ಸಂಯುಕ್ತ ಸರ್ಕಾರ. 3. ರಾಜ್ಯಗಳ ಒಕ್ಕೂಟ. 4. ಏಕಾತ್ಮಕ ಸರ್ಕಾರ. ಆನ್ಸರ್: ರಾಜ್ಯಗಳ ಒಕ್ಕೂಟ. ಭಾರತ ಸಂವಿಧಾನದ 1ನೇ ವಿಧಿಯಲ್ಲಿ ಭಾರತದ ರಾಜಕೀಯ ವ್ಯವಸ್ಥೆಯನ್ನು ರಾಜ್ಯಗಳ ಒಕ್ಕೂಟ ಎಂದು ಘೋಷಿಸಲಾಗಿದೆ. ಪ್ರಶ್ನೆ 3. ಭಾರತದ ಸಂವಿಧಾನದಲ್ಲಿ ಸಂಯುಕ್ತ ಪದ್ಧತಿಯು ಯಾವ ರೀತಿಯ ಸ್ವರೂಪ ಹೊಂದಿದೆ? ಆಪ್ಷನ್ಸ್: 1. ಪ್ರಬಲ ಕೇಂದ್ರ ಸರ್ಕಾರ. 2. ಪ್ರಬಲ ರಾಜ್ಯ ಸರ್ಕಾರ. 3. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸಮಾನ ಅಧಿಕಾರ ಹೊಂದಿವೆ. 4. ಯಾವುದೂ ಅಲ್ಲ. ಆನ್ಸರ್: ಪ್ರಬಲ ಕೇಂದ್ರ ಸರ್ಕಾರ. ನಮ್ಮ ಭಾರತದ ಸಂವಿಧಾನದಲ್ಲಿ ಸಂಯುಕ್ತ ಪದ್ಧತಿಯು ಪ್ರಬಲ ಕೇಂದ್ರ ಸರ್ಕಾರವನ್ನು ಒಳಗೊಂಡಂತಹ ಸ್ವರೂಪ ಹೊಂದಿದೆ. ಪ್ರಬಲ ಕೇಂದ್ರ ಸರ್ಕಾರವಿದ್ದು ಅದರ ಅಧೀನದಲ್ಲಿ ರಾಜ್ಯ ಸರ್ಕಾರಗಳು ಕಾರ್ಯನಿರ್ವಹಿಸ್ತವೆ ಫ್ರೆಂಡ್ಸ್. ಪ್ರಶ್ನೆ 4. ಭಾರತ ಸಂವಿಧಾನದ ಯಾವ ವಿಧಿಯು ರಾಜ್ಯಗಳ ಹೆಸರು ಬದಲಾವಣೆ ಕುರಿತು ವಿವರಿಸುತ್ತದೆ? ಆಪ್ಷನ್ಸ್: 1. ವಿಧಿ 1. ವಿಧಿ 2. ವಿಧಿ 3. ವಿಧಿ 4. ಭಾರತ ಸಂವಿಧಾನದ ಪ್ರಕಾರ ಯಾವ ವಿಧಿಯು ರಾಜ್ಯಗಳ ಹೆಸರು ಬದಲಾವಣೆಯ ಕುರಿತು ವಿವರಣೆಯನ್ನು ನೀಡುತ್ತೆ ಫ್ರೆಂಡ್ಸ್? ಆನ್ಸರ್: ವಿಧಿ 3. ಸಂವಿಧಾನದ ವಿಧಿ 3ರಲ್ಲಿ ರಾಜ್ಯಗಳ ಹೆಸರು ಬದಲಾವಣೆಯ ಕುರಿತು ವಿವರಣೆ ಇದೆ ಫ್ರೆಂಡ್ಸ್. ಪ್ರಶ್ನೆ 5. ಭಾರತ ಸಂವಿಧಾನವು ರಾಜ್ಯಗಳ ಅಂತರ್ ಬದಲಾವಣೆಯ ಅಧಿಕಾರವನ್ನು ಈ ಕೆಳಗಿನವುಗಳಲ್ಲಿ ಯಾರಿಗೆ ನೀಡಿದೆ? 1. ರಾಜ್ಯಗಳ ವಿಧಾನಸಭೆ. 2. ಲೋಕಸಭೆ. 3. ರಾಜ್ಯ ಶಾಸಕಾಂಗ. 4. ಸಂಸತ್ತು. ನಮ್ಮ ಭಾರತದ ರಾಜ್ಯಗಳ ನಡುವೆ ವಿಸ್ತೀರ್ಣ, ಗಡಿ, ಹೆಸರು ಯಾವುದೇ ಬದಲಾವಣೆ ಮಾಡಬೇಕಾದ್ರೆ ಆ ಅಧಿಕಾರವನ್ನು ಯಾರು ಹೊಂದಿದ್ದಾರೆ ಅನ್ನುವಂಥದ್ದು. ಆನ್ಸರ್: ಸಂಸತ್ತು. ಸಂಸತ್ತು ಸರಳ ಬಹುಮತದ ಮೂಲಕ ಶಾಸನವನ್ನು ರಚಿಸಿ
ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಅಂತರ್ಬದಲಾವಣೆ ಅಧಿಕಾರವನ್ನು ಹೊಂದಿದೆ ಫ್ರೆಂಡ್ಸ್. ಪ್ರಶ್ನೆ 6. ಭಾರತ ಸರ್ಕಾರ ವಶಪಡಿಸಿಕೊಂಡ ಪ್ರದೇಶದಲ್ಲಿ ಈ ಕೆಳಗಿನವುಗಳಲ್ಲಿ ಯಾರು ಆಡಳಿತ ನಡೆಸುವರು? ಆಯ್ಕೆಗಳು: 1. ರಾಷ್ಟ್ರಪತಿ, 2. ಸಂಸತ್ತು, 3. ಸರ್ವೋಚ್ಚ ನ್ಯಾಯಾಲಯ, 4. ಕೇಂದ್ರ ಸರ್ಕಾರ. ಭಾರತ ಸರ್ಕಾರ ವಶಪಡಿಸಿಕೊಂಡ ಪ್ರದೇಶದಲ್ಲಿ ಈ ಕೆಳಗಿನವರಲ್ಲಿ ಯಾರು ಆಡಳಿತ ನಡೆಸುವರು? ಆನ್ಸರ್: ಕೇಂದ್ರ ಸರ್ಕಾರ. ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರ ಇರುತ್ತೆ ಫ್ರೆಂಡ್ಸ್. ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಭಾರತ ಸರ್ಕಾರ ವಶಪಡಿಸಿಕೊಳ್ಳುವಂತಹ ಪ್ರದೇಶಗಳಲ್ಲಿ ಕೇಂದ್ರ ಸರ್ಕಾರದ ನೇರ ಆಡಳಿತ ಇರುತ್ತೆ. ರಾಜ್ಯಗಳಂತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರತ್ಯೇಕವಾಗಿರುವಂತಹ ಸರ್ಕಾರ ಇರಂಗಿಲ್ಲ ಫ್ರೆಂಡ್ಸ್. ಒಂದು ವೇಳೆ ಅಲ್ಲಿ ಏನಾದರೂ ಪ್ರತ್ಯೇಕ ಸರ್ಕಾರ ಇದೆ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಜ್ಯಗಳಂತೆ ಸರ್ಕಾರ ಇದೆ ಅಂತಂದರೆ ಅಲ್ಲಿ ಶಾಸಕಾಂಗ ರಚನೆ ಆಗಬೇಕು ಅಂದರೆ ಸಂಸತ್ತು ರಚನೆ ಮಾಡುತ್ತೆ ಫ್ರೆಂಡ್ಸ್. ಸಂಸತ್ತು ಆ ಒಂದು ಸರ್ಕಾರ ರಚನೆ ಮಾಡಿದಾಗ ಮಾತ್ರ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪ್ರತ್ಯೇಕ ಸರ್ಕಾರ ಇರುತ್ತೆ. ಅದು ಬಿಟ್ಟು ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳು ಹಾಗೂ ಭಾರತ ಸರ್ಕಾರ ವಶಪಡಿಸಿಕೊಂಡಂತಹ ಪ್ರದೇಶಗಳಲ್ಲಿ ಕೇಂದ್ರ ಸರ್ಕಾರ ನೇರ ಆಡಳಿತ ನಡೆಸುತ್ತೆ ಫ್ರೆಂಡ್ಸ್. ಪ್ರಶ್ನೆ 7. ಭಾರತ ರಾಜ್ಯಗಳ ಒಕ್ಕೂಟ. ಬ. ರಾಜ್ಯಗಳ ಒಪ್ಪಿಗೆ ಇಲ್ಲದೆ ರಾಜ್ಯಗಳ ಅಂತರ್ಬದಲಾವಣೆ ಮಾಡುವ ಅಧಿಕಾರ ಸಂಸತ್ತು ಹೊಂದಿದೆ. ಈ ಮೇಲಿನ ವಾಕ್ಯಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಗುರುತಿಸಿರಿ. ಈ ಎರಡು ವ್ಯಾಖ್ಯೆಗಳೇನಿದಾವಲ್ಲ, ಅ ಮತ್ತು ಬ, ಈ ಎರಡೂ ವಾಕ್ಯಗಳಲ್ಲಿ ಈ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಉತ್ತರ ಅನ್ನೋದನ್ನ ಗಮನಿಸಬೇಕು ಫ್ರೆಂಡ್ಸ್. 1. ಅ ಸರಿಯಾಗಿದೆ, ಬ ತಪ್ಪಾಗಿದೆ. 2. ಅ ತಪ್ಪಾಗಿದೆ, ಬ ಸರಿಯಾಗಿದೆ. 3. ಅ ಮತ್ತು ಬ ಎರಡೂ ತಪ್ಪಾಗಿವೆ. 4. ಅ ಮತ್ತು ಬ ಎರಡೂ ಸರಿಯಾಗಿವೆ. ಯಾವ ಆಯ್ಕೆ ಸರಿಯಾಗಿದೆ ಅನ್ನೋದನ್ನ ಉತ್ತರಿಸಬೇಕಾಗುತ್ತೆ ಫ್ರೆಂಡ್ಸ್. ಫಸ್ಟ್ ಈ ವಾಕ್ಯಗಳನ್ನು ಗಮನಿಸಿ. ಭಾರತ ರಾಜ್ಯಗಳ ಒಕ್ಕೂಟ. ಸಂವಿಧಾನದ 1ನೇ ವಿಧಿಯಲ್ಲಿ ಭಾರತದ ಒಂದು ರಾಜಕೀಯ ವ್ಯವಸ್ಥೆಯನ್ನ ರಾಜ್ಯಗಳ ಒಕ್ಕೂಟ ಅಂತ ಘೋಷಿಸಲಾಗಿದೆ. ಇದು ಸರಿಯಾಗಿದೆ. ರಾಜ್ಯಗಳ ಒಪ್ಪಿಗೆ ಇಲ್ಲದೆ ರಾಜ್ಯಗಳ ಅಂತರ್ಬದಲಾವಣೆ ಮಾಡುವ ಅಧಿಕಾರ ಸಂಸತ್ತು ಹೊಂದಿದೆ. ರಾಜ್ಯಗಳ ಶಾಸಕಾಂಗದ ವಿಧಾನಸಭೆಯ ಒಪ್ಪಿಗೆ ಇಲ್ಲದೆ ರಾಜ್ಯಗಳ ಅಂತರ್ಬದಲಾವಣೆ ಮಾಡುವ ಅಧಿಕಾರ ಸಂಸತ್ತು ಹೊಂದಿದೆ. ಇದು ಸಹ ಸರಿಯಾಗಿದೆ ಫ್ರೆಂಡ್ಸ್. ನಾನು ಎಕ್ಸಾಂಪಲ್ ಹೇಳಿದ್ದೆ, ಆಂಧ್ರ ಪ್ರದೇಶ್ ಪುನರ್ರಚನಾ ಕಾಯ್ದೆಯನ್ನ ಆಂಧ್ರ ಪ್ರದೇಶದ ವಿಧಾನಸಭೆಯ ವಿರೋಧದ ನಡುವೆಯೂ ಸಹ ಅದನ್ನ ಪಾಸು ಮಾಡಿ ಆಂಧ್ರ ಪ್ರದೇಶವನ್ನ ವಿಭಜಿಸಿ ತೆಲಂಗಾಣ ರಾಜ್ಯವನ್ನ 2014ರಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಫ್ರೆಂಡ್ಸ್. ಹೌದಾ? ಇಲ್ಲಿ ರಾಜ್ಯಗಳ ಒಪ್ಪಿಗೆ ಯಾವುದೇ ರೀತಿಯ ಇಂಪಾರ್ಟೆನ್ಸ್ ಇರುವುದಿಲ್ಲ. ಹೌದಾ? ರಾಜ್ಯಗಳು ಒಪ್ಲಿ ಬಿಡ್ಲಿ, ಸಂಸತ್ತು ಏನ್ ಮಾಡುತ್ತೆ, ಈ ರಾಜ್ಯಗಳ ಅಂತರ್ಬದಲಾವಣೆ ಮಾಡುವಂತಹ ಪ್ರಬಲ ಅಧಿಕಾರವನ್ನ ಹೊಂದಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಭಾರತ ರಾಜ್ಯಗಳ ಒಕ್ಕೂಟ ಈ ಹೇಳಿಕೆಯೂ ಸರಿಯಾಗಿದೆ. ರಾಜ್ಯಗಳ ಒಪ್ಪಿಗೆ ಇಲ್ಲದೆ ರಾಜ್ಯಗಳ ಅಂತರ್ಬದಲಾವಣೆ ಮಾಡುವ ಅಧಿಕಾರ ಸಂಸತ್ತು ಹೊಂದಿದೆ. ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ, ಸಂಸತ್ತು ಹೆಚ್ಚಿನ ಅಧಿಕಾರವನ್ನ ಹೊಂದಿದೆ. ರಾಜ್ಯಗಳು ಯಾವುದೇ ರೀತಿಯ ಸಂಸತ್ತಿನ ಹಾಗೆ ಪ್ರಬಲವಾಗಿರುವಂತಹ ಅಧಿಕಾರವನ್ನ ಹೊಂದಿಲ್ಲ. ಇಲ್ಲಿ ಕೇಂದ್ರ ಸರ್ಕಾರ ಪ್ರಬಲ ಅಧಿಕಾರವನ್ನ ಹೊಂದಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಅ ಮತ್ತು ಬ ಎರಡೂ ಹೇಳಿಕೆಗಳು ಸರಿಯಾಗಿವೆ. ಆನ್ಸರ್ ಅ ಮತ್ತು ಬ ಎರಡೂ ಸರಿಯಾಗಿವೆ. ಈ ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ ಫ್ರೆಂಡ್ಸ್. ಪ್ರಶ್ನೆ 8. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಸಂಯುಕ್ತ ಪದದ ಬಳಕೆಯಾಗಿದೆ? 1.
ಭಾಗ 1, ಭಾಗ 2, ಭಾಗ 3 ಯಾವುದೂ ಅಲ್ಲ. ಭಾರತ ಸಂವಿಧಾನದ ಯಾವ ಭಾಗದಲ್ಲಿ ಸಂಯುಕ್ತ ಪದ ಅನ್ನುವಂತಹ ಪದ ಬಳಕೆಯಾಗಿದೆ ಫ್ರೆಂಡ್ಸ್? ಆನ್ಸರ್ ಯಾವುದೂ ಅಲ್ಲ. ಯಾಕಂದ್ರೆ ನಮ್ಮ ಭಾರತದ ಯಾವುದೇ ಒಂದು ಭಾಗದಲ್ಲಿ ಸಂಯುಕ್ತ ಪದ ಅನ್ನುವಂಥದ್ದು ಬಳಕೆಯಾಗಿಲ್ಲ. ನಮ್ಮ ಭಾರತ ಸಂವಿಧಾನದಲ್ಲಿ ಸಂಯುಕ್ತ ವ್ಯವಸ್ಥೆಯ ಕೆಲವೊಂದು ಲಕ್ಷಣಗಳನ್ನು ಅಳವಡಿಸಿಕೊಳ್ಳಲಾಗಿದೆ. ಆದರೆ ಸಂಪೂರ್ಣವಾಗಿ ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆ ಸಂಯುಕ್ತ ಪದ್ಧತಿಯನ್ನು ಹೊಂದಿಲ್ಲ. ಏಕಾತ್ಮಕ ಹಾಗೂ ಸಂಯುಕ್ತ ಸರ್ಕಾರ ಎರಡರ ಲಕ್ಷಣಗಳ ಮಿಶ್ರಣವನ್ನು ಹೊಂದಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಮ್ಮ ಭಾರತದ ರಾಜಕೀಯ ವ್ಯವಸ್ಥೆಯನ್ನು ರಾಜ್ಯಗಳ ಒಕ್ಕೂಟ ಅಂತ ಘೋಷಿಸಲಾಗಿದೆ. ಸಂಯುಕ್ತ ಪದ ಅನ್ನುವಂಥದ್ದು ಎಲ್ಲಿನೂ ಸಹ ಬಳಕೆಯಾಗಿಲ್ಲ. ಯಾವ ಭಾಗದಲ್ಲಿನೂ ಸಹ ಸಂಯುಕ್ತ ಪದ ಬಳಕೆಯಾಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಯಾವುದೂ ಅಲ್ಲ ಅನ್ನೋದಾಗುತ್ತೆ ಫ್ರೆಂಡ್ಸ್. ಪ್ರಶ್ನೆ 9. ಭಾರತದ ರಾಜ್ಯಗಳ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಕೆಳಗೆ ನೀಡಲಾಗಿರುವ ಹೇಳಿಕೆಗಳಲ್ಲಿ ಎಷ್ಟು ಸರಿಯಾಗಿವೆ? ಅ. ಸಂವಿಧಾನದ 2ನೇ ಭಾಗದಲ್ಲಿ ವಿವರಿಸಲಾಗಿದೆ. ಬ. ಭಾರತದ ರಾಜ್ಯಗಳು ಆಂತರಿಕ ಪರಮಾಧಿಕಾರ ತಮ್ಮಲ್ಲಿ ಉಳಿಸಿಕೊಂಡು ಬಾಹ್ಯ ಪರಮಾಧಿಕಾರವನ್ನು ಕೇಂದ್ರಕ್ಕೆ ಬಿಟ್ಟುಕೊಟ್ಟು ಒಪ್ಪಂದದ ಮೂಲಕ ರಚನೆಯಾಗಿವೆ. ಕ. ರಾಜ್ಯಗಳು ಭಾರತದ ಒಕ್ಕೂಟದಿಂದ ಯಾವಾಗ ಬೇಕಾದರೂ ಪ್ರತ್ಯೇಕವಾಗುವ ಹಕ್ಕು ಹೊಂದಿವೆ. ಡ. ಒಕ್ಕೂಟದಲ್ಲಿ ಕೇಂದ್ರ ಪ್ರಬಲವಾಗಿದ್ದು ರಾಜ್ಯಗಳು ಅದರ ಅಧೀನಕ್ಕೆ ಒಳಪಟ್ಟಿರುತ್ತವೆ. ಈ 4 ಹೇಳಿಕೆಗಳನ್ನು ಗಮನಿಸಬೇಕು ಫ್ರೆಂಡ್ಸ್. ಈ ಸರಿಯಾಗಿ ಗಮನಿಸಿದಾಗ ಮಾತ್ರ ಆನ್ಸರ್ ಗೊತ್ತಾಗುತ್ತೆ. ಫಸ್ಟ್ ಹೇಳಿಕೆಯನ್ನು ನೋಡೋಣ. ಸಂವಿಧಾನದ 2ನೇ ಭಾಗದಲ್ಲಿ ಭಾರತದ ರಾಜ್ಯಗಳ ಒಕ್ಕೂಟ ಎನ್ನುವುದಕ್ಕೆ ವಿವರಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರಿಸಲಾಗಿದೆ. ಈ ಹೇಳಿಕೆ ಸರಿ ಇದೆನಾ? ತಪ್ಪಾಗಿದೆ ಫ್ರೆಂಡ್ಸ್. ಭಾರತ ಸಂವಿಧಾನದ 1ನೇ ಭಾಗದಲ್ಲಿ 1ರಿಂದ 4ನೇ ವಿಧಿಯವರೆಗೆ ಭಾರತದ ರಾಜ್ಯಗಳ ಒಕ್ಕೂಟ ಅನ್ನೋದಕ್ಕೆ ವಿವರಣೆ ಇದೆ ಫ್ರೆಂಡ್ಸ್. ಇನ್ನು ಬ. ಭಾರತದ ರಾಜ್ಯಗಳು ಆಂತರಿಕ ಪರಮಾಧಿಕಾರ ತಮ್ಮಲ್ಲಿ ಉಳಿಸಿಕೊಂಡು ಬಾಹ್ಯ ಪರಮಾಧಿಕಾರವನ್ನು ಕೇಂದ್ರಕ್ಕೆ ಬಿಟ್ಟುಕೊಟ್ಟು ಒಪ್ಪಂದದ ಮೂಲಕ ರಚನೆಯಾಗಿವೆ. ಈ ಹೇಳಿಕೆಯು ತಪ್ಪಾಗಿದೆ. ಈ ಒಂದು ವ್ಯವಸ್ಥೆ ನಮ್ಮ ಭಾರತದ್ದಲ್ಲ, ಅಮೆರಿಕ ಸಂಯುಕ್ತ ಸಂಸ್ಥಾನದ್ದು. ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ರಾಜ್ಯಗಳು ಒಪ್ಪಂದದ ಮೂಲಕ ಆ ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನು ರಚನೆ ಮಾಡಿಕೊಂಡಿವೆ. ಆದರೆ ನಮ್ಮ ದೇಶದಲ್ಲಿ ಈ ರೀತಿಯಾಗಿ ರಾಜ್ಯಗಳು ರಚನೆ ಆಗಿಲ್ಲ. ನಮ್ಮ ಭಾರತ ದೇಶದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ರಾಜ್ಯಗಳನ್ನು ವಿಂಗಡಿಸಲಾಗಿದೆ, ರಾಜ್ಯಗಳನ್ನು ರಚನೆ ಮಾಡಲಾಗಿದೆ. ನಮ್ಮ ರಾಜ್ಯಗಳು ಆಂತರಿಕ ಪರಮಾಧಿಕಾರವನ್ನು ತಮ್ಮಲ್ಲಿ ಉಳಿಸಿಕೊಂಡು ಬಾಹ್ಯ ಪರಮಾಧಿಕಾರವನ್ನು ಕೇಂದ್ರಕ್ಕೆ ಬಿಟ್ಟುಕೊಟ್ಟಿಲ್ಲ. ನಮ್ಮ ಭಾರತದ ಒಕ್ಕೂಟ ಸಾರ್ವಭೌಮವಾಗಿದೆ, ಏಕೀಕೃತವಾಗಿದೆ. ಇಲ್ಲಿ ಕೇವಲ ಆಡಳಿತದ ಅನುಕೂಲಕ್ಕಾಗಿ ಸಂವಿಧಾನಾತ್ಮಕವಾಗಿ ಅಧಿಕಾರ ವಿಭಜನೆ ಮಾಡಲಾಗಿದೆ ಹೊರತು ಈ ರೀತಿಯ ವ್ಯವಸ್ಥೆ ನಮ್ಮ ಭಾರತದ ರಾಜ್ಯಗಳಲ್ಲಿ ಇಲ್ಲ. ಸಂಪೂರ್ಣವಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನದ ರಾಜ್ಯಗಳು ಸಂಪೂರ್ಣವಾಗಿ ಆಂತರಿಕ ಆಡಳಿತದಲ್ಲಿ ಸ್ವಾತಂತ್ರ್ಯ ಹೊಂದಿವೆ. ಅಲ್ಲಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಒಳ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಆದರೆ ನಮ್ಮ ಭಾರತದಲ್ಲಿ ಪ್ರಬಲ ಕೇಂದ್ರ ಸರ್ಕಾರವಿದ್ದು ಅದರ ಅಧೀನದಲ್ಲಿದ್ದುಕೊಂಡು ರಾಜ್ಯ ಸರ್ಕಾರಗಳು ಕಾರ್ಯನಿರ್ವಹಿಸ್ತವೆ. ಮತ್ತು ಈ ರೀತಿ ಒಪ್ಪಂದದ ಮೂಲಕ ರಾಜ್ಯಗಳು ರಚನೆಯಾಗಿದ್ದಲ್ಲ. ನಮ್ಮ ದೇಶದಲ್ಲಿ ಆಡಳಿತ ಸುಗಮವಾಗಿ ನಡೀಲಿ ಅನ್ನೋ ಕಾರಣಕ್ಕಾಗಿ ರಾಜ್ಯಗಳನ್ನು ರಚನೆ ಮಾಡಲಾಗಿದೆ. ಅದಕ್ಕೋಸ್ಕರ ಈ ಹೇಳಿಕೆ ತಪ್ಪಾಗಿದೆ ಫ್ರೆಂಡ್ಸ್. ಇನ್ನು ಕ. ರಾಜ್ಯಗಳು ಭಾರತದ ಒಕ್ಕೂಟದಿಂದ ಯಾವಾಗ ಬೇಕಾದರೂ ಪ್ರತ್ಯೇಕವಾಗುವ ಹಕ್ಕು ಹೊಂದಿವೆ. ಈ ಹೇಳಿಕೆಯು ತಪ್ಪಾಗಿದೆ. ನಮ್ಮ ಭಾರತವನ್ನು ರಾಜ್ಯಗಳ ಒಕ್ಕೂಟ ಅಂತ ಹೇಳಲಾಗಿದೆ. ಒಕ್ಕೂಟ ವ್ಯವಸ್ಥೆಯಿಂದ ಕೇಂದ್ರಾಡಳಿತ ಪ್ರದೇಶ ಆಗಲಿ ರಾಜ್ಯವಾಗಲಿ ಯಾವಾಗ ಬೇಕಾದರೂ ಪ್ರತ್ಯೇಕವಾಗುವಂಥ ಹಕ್ಕನ್ನು ಹೊಂದಿಲ್ಲ. ಇವುಗಳು ಯಾವುದೇ ರೀತಿಯ ಸ್ವಾತಂತ್ರ್ಯ ಹೊಂದಿಲ್ಲ. ಈ ವಿಚಾರದಲ್ಲಿ ಯಾವುದೇ ರೀತಿಯ ಹಕ್ಕು ಹೊಂದಿಲ್ಲ.
ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ರಾಜ್ಯಗಳು ಆ ಒಂದು ಸಂಯುಕ್ತ ಸಂಸ್ಥಾನದಿಂದ ಯಾವಾಗ ಬೇಕಾದರೂ ಪ್ರತ್ಯೇಕವಾಗುವ ಹಕ್ಕು ಹೊಂದಿವೆ. ಆದರೆ ನಮ್ಮ ಭಾರತದಲ್ಲಿ ರಾಜ್ಯಗಳು ಪ್ರತ್ಯೇಕವಾಗುವಂತಹ ಹಕ್ಕನ್ನು ಹೊಂದಿಲ್ಲ. ಅದಕ್ಕೋಸ್ಕರ ಈ ಹೇಳಿಕೆಯು ತಪ್ಪಾಗಿದೆ. ಒಕ್ಕೂಟದಲ್ಲಿ ಕೇಂದ್ರ ಪ್ರಬಲವಾಗಿದ್ದು ರಾಜ್ಯಗಳು ಅದರ ಅಧೀನಕ್ಕೆ ಒಳಪಟ್ಟಿರುತ್ತವೆ. ಈ ಹೇಳಿಕೆ ಸರಿಯಾಗಿದೆ. ನಮ್ಮ ದೇಶದ ಏಕತೆ, ಸಮಗ್ರತೆ, ಸ್ಥಿರತೆಗಾಗಿ ಪ್ರಬಲವಾಗಿರುವಂತಹ ಕೇಂದ್ರ ಸರ್ಕಾರ ಇದೆ. ನಮ್ಮ ಒಂದು ದೇಶದ ಏಕತೆ, ಸಮಗ್ರತೆ, ಸ್ಥಿರತೆಗೆ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವಂತಹ ನಮ್ಮ ಭಾರತ ದೇಶದ ಈ ಒಂದು ಏಕತೆ, ಸಮಗ್ರತೆಯನ್ನು, ಸ್ಥಿರತೆಯನ್ನು ಕಾಪಾಡಲಿಕ್ಕೆ ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರಕ್ಕೆ ಪ್ರಬಲ ಅಧಿಕಾರವನ್ನು ನೀಡಲಾಗಿದೆ. ರಾಜ್ಯಗಳು ಅದರ ಅಧೀನಕ್ಕೆ ಒಳಪಟ್ಟು ಕಾರ್ಯನಿರ್ವಹಿಸ್ತವೆ. ಹೌದಾ? ಅದಕ್ಕೋಸ್ಕರ ಈ ಒಂದು ಹೇಳಿಕೆ ಸರಿಯಾಗಿದೆ ಫ್ರೆಂಡ್ಸ್. ಈ 4 ಹೇಳಿಕೆಗಳನ್ನು ಗಮನಿಸಿದಾಗ ಎಷ್ಟು ಹೇಳಿಕೆಗಳು ಸರಿಯಾಗಿದ್ದಾವೆ ಅಂದರೆ ಕೇವಲ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಆನ್ಸರ್ ಒಂದು ಹೇಳಿಕೆ ಸರಿಯಾಗಿದೆ. ಪ್ರಶ್ನೆ 10. ಸಂಸತ್ತು ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯ ಸೇರಿಸಲು ಈ ಕೆಳಗಿನ ಯಾವ ವಿಧಾನ ಅನುಸರಿಸುವುದು? 1. ವಿಶೇಷ ಬಹುಮತದ ಮೂಲಕ ಶಾಸನ ರಚಿಸಿ. 2. ಸರಳ ಬಹುಮತದ ಮೂಲಕ ಶಾಸನ ರಚಿಸಿ. 3. ಸಂವಿಧಾನದ ತಿದ್ದುಪಡಿಯ ಮೂಲಕ. 4. ಯಾವುದೂ ಅಲ್ಲ. ನಮ್ಮ ಭಾರತದ ಒಕ್ಕೂಟಕ್ಕೆ ಸಂಸತ್ತು ಹೊಸ ರಾಜ್ಯ ಸೇರಿಸಲಿಕ್ಕೆ ಅಧಿಕಾರವನ್ನು ಹೊಂದಿದೆ. ಈ ಹೊಸ ರಾಜ್ಯ ಸೇರಿಸಬೇಕಾದ್ರೆ ಯಾವ ಒಂದು ವಿಧಾನವನ್ನು ಅನುಸರಿಸುತ್ತೆ ಅನ್ನುವಂಥದ್ದು. ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂಥದ್ದು ಯಾವುದು ಅಂತಂದರೆ ಸರಳ ಬಹುಮತದ ಮೂಲಕ ಶಾಸನ ರಚಿಸಿ ಹೊಸ ರಾಜ್ಯ ಸೇರಿಸಲು ಸಂಸತ್ತು ಅಧಿಕಾರ ಹೊಂದಿದೆ. ಪ್ರಶ್ನೆ 11. ನಾಶಗೊಳಿಸಬಹುದಾದ ರಾಜ್ಯಗಳ ನಾಶಗೊಳಿಸಲಾರದ ಒಕ್ಕೂಟ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? 1. ಅಮೆರಿಕ ಸಂಯುಕ್ತ ಸಂಸ್ಥಾನ. 2. ಇಂಗ್ಲೆಂಡ್. 3. ಭಾರತ. 4. ಫ್ರಾನ್ಸ್. ನಾಶಗೊಳಿಸಬಹುದಾದ ರಾಜ್ಯಗಳ ನಾಶಗೊಳಿಸಲಾರದ ಒಕ್ಕೂಟ. ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಚೇಂಜಸ್ ಮಾಡಬಹುದು. ಆದರೆ ಈ ಒಕ್ಕೂಟದಲ್ಲಿ ರಾಜ್ಯಗಳು ಯಾವುದೇ ರೀತಿಯ ಚೇಂಜ್ ಮಾಡೋ ಹಾಗಿಲ್ಲ. ಹೌದಾ? ಇಲ್ಲಿ ಪ್ರಬಲ ಕೇಂದ್ರ ಸರ್ಕಾರವಿದ್ದು ಎಲ್ಲ ರಾಜ್ಯಗಳು ಅದರ ಅಧೀನಕ್ಕೆ ಒಳಪಟ್ಟು ಕಾರ್ಯನಿರ್ವಹಿಸ್ತವೆ. ಹೌದಾ? ಅದಕ್ಕೋಸ್ಕರ ಇಲ್ಲಿ ಆನ್ಸರು ಈ ರೀತಿಯ ಒಂದು ವ್ಯವಸ್ಥೆ ಎಲ್ಲಿದೆ, ಯಾವ ದೇಶದಲ್ಲಿದೆ ಅನ್ನೋದಾದರೆ ನಮ್ಮ ಭಾರತ ದೇಶದಲ್ಲಿ. ಆನ್ಸರ್ ಭಾರತ. ಪ್ರಶ್ನೆ 12. ಯಾವ ವರ್ಷ ಸಂಯುಕ್ತ ಪ್ರಾಂತ್ಯದ ಹೆಸರು ಉತ್ತರ ಪ್ರದೇಶ ಎಂದು ಬದಲಾಯಿಸಲಾಯಿತು? 1. 1950. 2. 1973. 3. 1956. 4. 1969. ಯಾವ ವರ್ಷ ಸಂಯುಕ್ತ ಪ್ರಾಂತ್ಯದ ಹೆಸರು ಉತ್ತರ ಪ್ರದೇಶ ಎಂದು ಬದಲಾಯಿಸಲಾಯಿತು ಅನ್ನೋದಾದರೆ ಆನ್ಸರ್ 1950. 1950ರಲ್ಲಿ ಸಂಯುಕ್ತ ಪ್ರಾಂತ್ಯದ ಹೆಸರು ಉತ್ತರ ಪ್ರದೇಶ ಎಂದು ಬದಲಾಯಿಸಲಾಯಿತು. ಪ್ರಶ್ನೆ 13. ಭಾರತದ ಭೂಪ್ರದೇಶವನ್ನು ಅನ್ಯ ದೇಶಕ್ಕೆ ವರ್ಗಾಯಿಸಲು ಈ ಕೆಳಗಿನ ವಿಧಾನಗಳಲ್ಲಿ ಯಾವುದು ಬಳಸಲಾಗುವುದು? 1. ವಿಶೇಷ ಬಹುಮತದ ಮೂಲಕ ಶಾಸನ ರಚಿಸಿ. 2. ಸರಳ ಬಹುಮತದ ಮೂಲಕ ಶಾಸನ ರಚಿಸಿ. 3. ಸಂವಿಧಾನ ತಿದ್ದುಪಡಿಯ ಮೂಲಕ. 4. ಯಾವುದೂ ಅಲ್ಲ. ಆನ್ಸರ್ ಸಂವಿಧಾನ ತಿದ್ದುಪಡಿಯ ಮೂಲಕ.
ಭಾರತದ ಭೂಪ್ರದೇಶವನ್ನು ಬೇರೆ ದೇಶಕ್ಕೆ ವರ್ಗಾಯಿಸಬೇಕಾದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಬೇಕು. ಭಾರತದ ರಾಜ್ಯಗಳ ಬದಲಾವಣೆ ಮಾಡಬೇಕಾದ್ರೆ ಸರಳ ಬಹುಮತದ ಮೂಲಕ ಶಾಸನ ರಚಿಸಿ ಸಂಸತ್ತು ಚೇಂಜಸ್ ಮಾಡುತ್ತೆ. ಆದರೆ ಭಾರತದ ಯಾವುದೇ ಒಂದು ಭೂಪ್ರದೇಶದ ಒಂದು ಭಾಗವನ್ನು ಅನ್ಯ ದೇಶಕ್ಕೆ ವರ್ಗಾಯಿಸಬೇಕಾದ್ರೆ ಸಂವಿಧಾನಕ್ಕೆ 368ನೇ ತಿದ್ದುಪಡಿಯ ಮೂಲಕ ಶಾಸನ ರಚಿಸಿ ವರ್ಗಾಯಿಸಬೇಕಾಗತ್ತೆ. 368ನೇ ವಿಧಿಯ ಪ್ರಕಾರ ಸಂವಿಧಾನದ ತಿದ್ದುಪಡಿಯ ಮೂಲಕ ಭಾರತದ ಭೂಪ್ರದೇಶವನ್ನು ಅನ್ಯ ದೇಶಕ್ಕೆ ವರ್ಗಾಯಿಸಬೇಕಾಗತ್ತೆ. ಎಕ್ಸಾಂಪಲ್ ನೋಡೋದಾದರೆ ಸಂವಿಧಾನದ 9ನೇ ತಿದ್ದುಪಡಿಯ ಮೂಲಕ 1960ರಲ್ಲಿ ಬೇರುಬಾರಿ ಪ್ರದೇಶ ಪಶ್ಚಿಮ ಬಂಗಾಳದ ಪ್ರದೇಶವನ್ನು ಇವಾಗಿನ ಬಾಂಗ್ಲಾದೇಶ ಏನಿದೆಯಲ್ಲ ಅವಾಗಿಂದು ಪೂರ್ವ ಪಾಕಿಸ್ತಾನ ಆಗಿತ್ತು, ಆ ಪಾಕಿಸ್ತಾನಕ್ಕೆ ವರ್ಗಾಯಿಸಲಾಯಿತು. ಹೌದಾ, ಭಾರತದ ಪಶ್ಚಿಮ ಬಂಗಾಳದ ಬೇರುಬಾರಿ ಭೂಪ್ರದೇಶವನ್ನು ಅಂದಿನ ಪಾಕಿಸ್ತಾನಕ್ಕೆ ಸಂವಿಧಾನದ ತಿದ್ದುಪಡಿಯ ಮೂಲಕ ವರ್ಗಾಯಿಸಲಾಯಿತು. ಅದಕ್ಕೋಸ್ಕರ ಇಲ್ಲಿ ಆನ್ಸರ್ ಸಂವಿಧಾನದ ತಿದ್ದುಪಡಿಯ ಮೂಲಕ. ಪ್ರಶ್ನೆ 14. ಭಾರತ ಅನ್ಯ ದೇಶಗಳೊಂದಿಗೆ ಗಡಿ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಯಾವ ವಿಧಾನ ಅನುಸರಿಸುವುದು? 1. ಕಾರ್ಯಾಂಗಿಯ ವಿಧಾನ. 2. ರಾಷ್ಟ್ರಪತಿಯ ಆದೇಶ. 3. ಸಂವಿಧಾನ ತಿದ್ದುಪಡಿಯ ಮೂಲಕ. 4. ಪ್ರಧಾನಮಂತ್ರಿಯ ನಿರ್ಧಾರ. ಭಾರತ ಅನ್ಯ ದೇಶಗಳೊಂದಿಗೆ ಭೂಗಡಿಯನ್ನು ಮತ್ತು ಜಲಗಡಿಯನ್ನು ಹಂಚಿಕೊಂಡಿದೆ. ಹೌದಾ, ಈ ಒಂದು ಗಡಿ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಅಥವಾ ಇತ್ಯರ್ಥಪಡಿಸಿಕೊಳ್ಳಲು ಯಾವ ವಿಧಾನ ಅನುಸರಿಸಬೇಕಾಗುತ್ತಾ ಅಂತಂದರೆ ಕಾರ್ಯಾಂಗಿಯ ವಿಧಾನ. ಕಾರ್ಯಾಂಗಿಯ ವಿಧಾನದ ಮೂಲಕ ಭಾರತ ಅನ್ಯ ದೇಶಗಳೊಂದಿಗೆ ಗಡಿ ಸಮಸ್ಯೆಯನ್ನು ಇತ್ಯರ್ಥಪಡಿಸುತ್ತೆ. ಆನ್ಸರ್ ಕಾರ್ಯಾಂಗಿಯ ವಿಧಾನ. ಪ್ರಶ್ನೆ 15. 1973ರಲ್ಲಿ ಮೈಸೂರು ರಾಜ್ಯದ ಹೆಸರನ್ನು ಏನೆಂದು ನಾಮಕರಣ ಮಾಡಲಾಯಿತು? 1. ತಮಿಳುನಾಡು. 2. ಉತ್ತರ ಪ್ರದೇಶ. 3. ಕರ್ನಾಟಕ. 4. ಆಂಧ್ರ ಪ್ರದೇಶ. ಈ ಆನ್ಸರ್ ಅಂತೂ ಎಲ್ಲರಿಗೂ ಗೊತ್ತೇ ಇರುತ್ತೆ, ತುಂಬ ಈಸಿಯಾಗಿದೆ. ಆನ್ಸರ್ ಕರ್ನಾಟಕ. 1973ರಲ್ಲಿ ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ನಮ್ಮ ಕರ್ನಾಟಕದ ಹೆಸರು 1973ಕ್ಕಿಂತ ಮುಂಚೆ ಮೈಸೂರು ರಾಜ್ಯ ಅನ್ನುವಂಥ ಹೆಸರನ್ನು ಹೊಂದಿತ್ತು. ಇದನ್ನು ನಂತರದಲ್ಲಿ 1973ರಲ್ಲಿ ಮೈಸೂರು ರಾಜ್ಯದ ಹೆಸರನ್ನು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಫ್ರೆಂಡ್ಸ್, ಕೊನೆ ಪ್ರಶ್ನೆ 16. ಭಾರತದ ಸಂವಿಧಾನದಲ್ಲಿ ಸಂಯುಕ್ತ ಪದ್ಧತಿಯ ಬದಲು ರಾಜ್ಯಗಳ ಒಕ್ಕೂಟ ಎಂದು ಸೂಚಿಸಿದವರು ಯಾರಾಗಿದ್ದಾರೆ? ರಾಜೇಂದ್ರ ಪ್ರಸಾದ್, ನೆಹರು, ಅಂಬೇಡ್ಕರ್, ಗಾಂಧೀಜಿ. ಭಾರತ ಸಂವಿಧಾನದಲ್ಲಿ ಸಂಯುಕ್ತ ಪದ್ಧತಿ ಬದಲು ರಾಜ್ಯಗಳ ಒಕ್ಕೂಟ ಎಂದು ಸೇರಿಸಿ ಎಂದು ಸೂಚಿಸಿದವರು ಯಾರಾಗಿದ್ದರು? ಆನ್ಸರ್ ಅಂಬೇಡ್ಕರ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.